ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಆಲ್ಮೋಸ್ಟ್ ಒಂದು 8 days ಆಗಿತ್ತು ವಿಡಿಯೋ ಯಾವುದೇ ರೀತಿ ಶೂಟ್ ಮಾಡ್ಕೊಳ್ಳೋದಕ್ಕಾಗ್ಲಿ ಏನೋ ಒಂಥರ ಅಷ್ಟು ಇಂಟ್ರೆಸ್ಟ್ ಅನ್ನಿಸ್ಲಿಲ್ಲ. ಬಿಕಾಸ್ ಯಾಕೆ ಅಂತ ಗೊತ್ತಿಲ್ಲ. ಸ್ವಲ್ಪ ಪಾಪವನ್ನು ಹೆಲ್ತ್ ಇಶ್ಯೂಸ್ ಇತ್ತು. ಇವಾಗ ಆರಾಮಾಗಿದ್ದಾನೆ. ಫೀವರ್ ಇತ್ತು ಒಂದು 3 days ಇಂದ. ಸೊ ಹಂಗಾಗಿ ನನಗೂ ಯಾಕೋ ಯಾವ್ದ್ರಲ್ಲೂ ಇಂಟ್ರೆಸ್ಟ್ ಇರಲಿಲ್ಲ. ಸೊ ಇವತ್ತು ಕೆಲವೊಂದು ವಿತೌಟ್ ಮೇಕಪ್ ನ್ಯಾಚುರಲ್ ಆಗಿ ನಾವು ಯಾವ ರೀತಿ ಸೀರಿಯಸ್ಲಿ ನೀವು ನಂಬಲ್ಲ, ನಾನು ಮಾಯಶ್ಚರೈಸರ್, ಸನ್ಸ್ಕ್ರೀನ್, ಒಂದು ಲಿಪ್ ಲೈನರ್ ಅಂಡ್ ಇದು ಬಿಂದಿ ಇಟ್ಟಿರ್ಬಿಟ್ರೆ ನಾನು ಯಾವುದೇ ಕ್ರೀಮ್ಸ್ ಆಗ್ಲಿ ಫೌಂಡೇಶನ್ ಆಗ್ಲಿ ಏನನ್ನು ಯೂಸ್ ಮಾಡಿಲ್ಲ. ಅಂಡ್ ಈ ಒಂದು ವಿಷಯದ ಹಿಂದೆ ನಾನು ಯಾವೆಲ್ಲ ಕೆಲವೊಂದು ಟಿಪ್ಸ್ಗಳನ್ನ, ನ್ಯಾಚುರಲ್ ರೆಮಿಡೀಸ್ಗಳನ್ನ ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ರೀಸೆಂಟ್ ಡೇಸ್ ಇಂದ ಅಂತ ತಿಳಿಸ್ಕೊಳ್ಳೋಣ ಅಂತ ಇದ್ದೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ. 100% ವರ್ಕ್ ಆಗುತ್ತೆ. ವಿತೌಟ್ ಮೇಕಪ್ ಇಷ್ಟು ಚೆನ್ನಾಗಿ ಕ್ಲಿಯರ್ ಆಗಿ ನಿಮ್ ಸ್ಕಿನ್ ಇರೋ ರೀತಿ ನೀವು ಬೇಕಾದ್ರೆ ನಿಮ್ಮ ಒಂದು ಹೋಮ್ ರೆಮಿಡೀಸ್ ಯೂಸ್ ಮಾಡಿ. ಹೋಮ್ ರೆಮಿಡೀಸ್ ಅನ್ನೋದ್ರಿಂದ ಒಂದು ನ್ಯಾಚುರಲ್ ಆಗಿ ಡೈಲಿ ರೂಟೀನ್ ಅಲ್ಲಿ ನಾವ್ ಏನೆಲ್ಲ ಫಾಲೋ ಮಾಡ್ತೀವಿ ಸ್ಕಿನ್ ಕೇರ್ ನ, ಅದರಲ್ಲಿ ಈ ಕೆಲವೊಂದು ಟಿಪ್ಸ್ ಗಳನ್ನ ಆಡ್ ಮಾಡ್ಕೊಂಡ್ರೆ ಒಂದು ಅದ್ಭುತವಾದಂತಹ ಕ್ಲಿಯರ್ ಸ್ಕಿನ್ ನೀವು ತಗೊಳ್ಬಹುದು. ಯಾವ್ದೇ ರೀತಿ ಎಫೆಕ್ಟ್ಸ್ ಇಲ್ಲ. ಅಂಡ್ ಏನು ನೀವು ಜಾಸ್ತಿ ಇನ್ವೆಸ್ಟ್ ಮಾಡುವಂತದ್ದು ಇರಲ್ಲ. ಫುಲ್ ನ್ಯಾಚುರಲ್ ಅಂತ ಹೇಳ್ಬೋದು. ಬನ್ನಿ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ದಿಸ್ ವಿಡಿಯೋ. ಅಂಡ್ ವಿಡಿಯೋ ಕೊನೆಯಲ್ಲಿ ನಾನು ಸ್ವಲ್ಪ ಮನಸ್ಸಿಂದ ಒಂದು ಬ್ರ್ಯಾಂಡ್ದು ರೈಸ್ ವಾಟರ್ದು ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ. ಅದಂತೂ ಸಕ್ಕತ್ತಾಗಿದೆ ಸನ್ಸ್ಕ್ರೀನ್. ಅದ್ರ ಬಗ್ಗೆ ಫುಲ್ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಕೊಡ್ತೀನಿ. ಅದರಿಂದ ನನಗೆ ಇನ್ನೂ ಎಕ್ಸ್ಟ್ರಾ ಒಂಥರ ಗ್ಲೋ, ಈ ರೀತಿ ಸ್ಕಿನ್ ಎಲ್ಲ ಕ್ಲಿಯರ್ ಅನ್ನೋಂಥದ್ದು ಅನ್ಸಿದೆ. ಸೊ ಅದ್ರದ್ದನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಯಾರು ಸ್ಕಿಪ್ ಮಾಡ್ಬಿಡಿ, ಕೊನೆ ತನಕ ನೋಡಿ. ತುಂಬಾ ಮ್ಯಾಜಿಕ್ ಆಗಿ ವರ್ಕ್ ಆಗಿದೆ ಆ ಸನ್ಸ್ಕ್ರೀನ್ ಅಂತಾನೆ ಹೇಳ್ಬೋದು. ನಾನು ಜಸ್ಟ್ ಟ್ರಯಲ್ ಮಾಡೋಕೆ ಅಂತ ತಗೊಂಡಿದ್ದು, ಬಟ್ ನನಗೆ ತುಂಬಾನೇ ಇಷ್ಟ ಆಗ್ಬಿಟ್ಟಿದೆ. ಸೊ ಆ ಒಂದು ಸನ್ಸ್ಕ್ರೀನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅಂಡ್ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಯಾವ್ದೋ ಒಂದು ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಿದಾಗ ನಿಮ್ಗೆ ನೋಟಿಫಿಕೇಶನ್ ಅಲ್ಲಿ ಬೇಗ ತಲುಪುತ್ತೆ ಅಂತ ತಿಳಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಸ್ಕಿನ್ ಕೇರ್ ರೂಟೀನ್ ಅಲ್ಲಿ ಏನು ಅಂತ ಅಂದ್ರೆ, ನೀವು ನೋಡ್ತಿರ್ತೀರಾ ಕೆಲವೊಂದ್ಸಲ ವೈರಲ್ ಎಲ್ಲ ಆಗುತ್ತೆ. ಅಂಡ್ ಸರ್ಚ್ ಮಾಡಿದ್ರೆ ನೀವು ಗೂಗಲ್ ಅಲ್ಲಿ ಕೆಲವೊಂದು ಸೆಲೆಬ್ರಿಟೀಸ್ ಗಳನ್ನು ಸಹ ಮಾರ್ನಿಂಗ್ ಟೈಮ್ ಅಲ್ಲಿ, ಅಂದ್ರೆ ಅರ್ಲಿ ಸ್ಕಿನ್ ಕೇರ್ ರೂಟೀನ್ ಗಿಂತ ಮುಂಚೆ ಐಸ್ ವಾಟರ್ ಅಲ್ಲಿ ಅವ್ರ ಫೇಸ್ ನ ಡಿಪ್ ಮಾಡಿರೋದೆಲ್ಲ ತುಂಬಾ ವೈರಲ್ ಆಗುತ್ತೆ. ಅಂಡ್ ಸರ್ಚ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಕೋಲ್ಡ್ ವಾಟರ್ ನ ನೀವು ಎದ್ದ ತಕ್ಷಣ ತಣ್ಣೀರಲ್ಲಿ ಮುಖ ತೊಳಿಬೇಕು. ಅದರಿಂದ ನಿಮ್ಮ ಪೋರ್ಸ್ ಏನಿರುತ್ತೆ ಅದೆಲ್ಲಾನು ತುಂಬಾ ಚೆನ್ನಾಗಿ ಬ್ಲಾಕ್ ಆಗುತ್ತೆ. ಅಂಡ್ ಒಂದು ಎಕ್ಸ್ಟ್ರಾ ಗ್ಲೋ ಕೊಡುತ್ತೆ ನಿಮ್ಮ ಸ್ಕಿನ್ಗೆ. ಸೊ ಕೋಲ್ಡ್ ವಾಟರ್ ನ ಯೂಸ್ ಮಾಡಿ. ಅಥವಾ ಕೆಲವೊಬ್ರು ಓಕೆ ಐಸ್ ಪ್ಯಾಕ್ ಎಲ್ಲ ಯೂಸ್ ಮಾಡ್ತೀವಿ ಅನ್ನೋರು ಆಫ್ಟರ್ ಕೋಲ್ಡ್ ವಾಟರ್ ಅಲ್ಲಿ ವಾಶ್ ಆದ ತಕ್ಷಣ ಐಸ್ ಕ್ಯೂಬ್ಸ್ ಅಲ್ಲಿ ಮಸಾಜ್ ಮಾಡ್ಕೊಳ್ತೀನಿ, ರೂಢಿ ಮಾಡಿ. ಅದರಿಂದ ತುಂಬಾನೇ ಬೆನಿಫಿಟ್ಸ್ ಇದೆ. ಸೊ ಫಸ್ಟ್ ಟಿಪ್ಸ್ ಬಂದ್ಬಿಟ್ಟು, ಮಾರ್ನಿಂಗ್ ಎದ್ದಾದ್ಮೇಲೆ ನೀವೇನು ಬ್ರಷ್ ಮಾಡಕ್ ಹೋಗ್ತೀರಾ, ಫೇಸ್ ವಾಶ್ ಮಾಡಕ್ ಹೋಗ್ತೀರಾ, ಫಸ್ಟ್ ತಣ್ಣೀರಲ್ಲಿ ಫೇಸ್ ವಾಶ್ ನ ಮಾಡ್ಕೊಳ್ಳಿ. ಬಿಸಿನೀರಾಗ್ಲಿ ಆ ತರದೆಲ್ಲ ಯೂಸ್ ಮಾಡ್ಬೇಡಿ, ಕೋಲ್ಡ್ ವಾಟರ್ ನ ಯೂಸ್ ಮಾಡಿ. ಅಂಡ್ ಸೆಕೆಂಡ್ ಟಿಪ್ಸ್ ಬಂದ್ಬಿಟ್ಟು ಏನು ಅಂತಂದ್ರೆ, ನೀವು ಡೈಲಿ ರೂಟೀನ್ ಅಲ್ಲಿ ಈ ರೀತಿ ತಣ್ಣೀರ್ನೆಲ್ಲ ಯೂಸ್ ಮಾಡ್ತೀರಾ. ಅಂಡ್ ಖಾಲಿ ಹೊಟ್ಟೆಯಲ್ಲಿ ನೀವು ತಣ್ಣೀರ್ನೇ ಕುಡಿಬೇಕು. ಅಥವಾ ಒಂದ್ ಸ್ವಲ್ಪ ಬುಗ್ರು ಬೆಚ್ಚಗಿನ ನೀರ್ನ ಕುಡಿಬಹುದು. ತುಂಬಾನೇ ತಣ್ಣೀರ್ನೆಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ಕುಡಿಯಕ್ ಆಗಲ್ಲ. ನಾವು ಜಸ್ಟ್ ಒಂಚೂರು ಬೆಚ್ಚಗಿರ ಲೂಕ್ ವಾಟರ್ ನ ಕುಡೀರಿ. ಅದರಿಂದನೂ ಅಷ್ಟೇ ನಮ್ ಸ್ಕಿನ್ ತುಂಬಾನೇ ಚೆನ್ನಾಗಿ ಗ್ಲೋ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನ ರೆಗ್ಯುಲರ್ ಆಗಿ ಫಾಲೋ ಮಾಡ್ಬೇಕು. ಸ್ಕಿಪ್ ಮಾಡಿ ಮಾಡಿದ್ರೆ ವರ್ಕ್ ಆಗಲ್ಲ. ಸೊ ನಾನಂತೂ ಯೂಶಲಿ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಮನ್ಸಿಂದ ಎದ್ದ ತಕ್ಷಣ ತಣ್ಣೀರ್ ಕುಡಿತಾ ಇದ್ದೀನಿ. ಅಂಡ್ ನೀವು ಕೆಲವೊಬ್ರು ಏನಾದ್ರು ಅವೈಲಬಿಲಿಟಿ ಇದೆ ಅಂದ್ರೆ ಲೆಮನ್ ಇದ್ರೆ ಲೆಮನ್ ಸ್ಲೈಸ್ ಹಾಕೊಂಡ್ ಕುಡಿಬಹುದು. ಅಥವಾ ಇನ್ನು ಕೆಲವೊಂದು ಅಂತಂದ್ರೆ ಹನಿ ಯೂಸ್ ಮಾಡ್ಬೋದು. ಅಂಡ್ ಜಿಂಜರ್, ಶುಂಠಿನ ಹಾಕೊಂಡು ಕುಡಿಬಹುದು. ಮತ್ತೆ ಸೀಸನಲ್ ಫ್ರೂಟ್ಸ್ ಎಲ್ಲ ಇರುತ್ತಲ್ಲ, ಆರೆಂಜ್ ಎಲ್ಲ, ಆ ತರದ್ದೆಲ್ಲ ಹಾಕೊಂಡು ಕುಡಿಬಹುದು. ಅದರಿಂದ ಇನ್ನು ಎಕ್ಸ್ಟ್ರಾ ಬೆನಿಫಿಟ್ ಸಿಗುತ್ತೆ. ಅದರಲ್ಲೆಲ್ಲ ವಿಟಮಿನ್ ಸಿ ರಿಚ್ ಇರುತ್ತೆ. ಸೊ ಅಂಡ್ ಆಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಅದು ನಮ್ಮ ಸ್ಕಿನ್ ಹೆಲ್ತ್ಗೆ ಅಂಡ್ ಸ್ಕಿನ್ ಗ್ಲೋ ಬರೋದಕ್ಕೆ ತುಂಬಾನೇ ವರ್ಕ್ ಆಗುತ್ತೆ. ಸೊ ಈ ಒಂದು ಟಿಪ್ಸ್ ನ ಫಾಲೋ ಮಾಡ್ಬೋದು. ವಿತೌಟ್ ನಿಮ್ಗೆ ಏನು ಅವೈಲಬಲ್ ಇಲ್ಲ, ಲೆಮನ್ ಸ್ಲೈಸ್ ಆಗ್ಲಿ, ಪುದೀನಾ ಲೀವ್ಸ್ ಆ ತರದ್ದೆಲ್ಲ ಇಲ್ಲ ಅಂದ್ರೆ ನಾರ್ಮಲ್ ಆಗಿ ಪ್ಲೈನ್ ಕೋಲ್ಡ್ ವಾಟರ್ ನ ನೀವು ಡ್ರಿಂಕ್ ಮಾಡ್ಬೋದು. ಸೊ ಸೆಕೆಂಡ್ ಟಿಪ್ ಇದಾಗಿತ್ತು. ಅಂಡ್ ಮೂರನೇ ಟಿಪ್ಸ್ ಬಂದ್ಬಿಟ್ಟು,
ನಮ್ಮ ಸ್ಕಿನ್ ಕೇರ್ ರೂಟೀನ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂತಂದ್ರೆ ದಿನಾನು ಅಟ್ಲೀಸ್ಟ್ 2 to 3 ಟೈಮ್ಸ್ ನಿಮ್ಮ ಫೇಸ್ ನ ಕ್ಲೆನ್ಸ್ ಮಾಡುವಂಥದ್ದು, ಅಂದ್ರೆ ಫೇಸ್ ವಾಶ್ ಮಾಡುವಂಥದ್ದು. ಸೊ ಮರಿದಲ್ಲೇ ನೀವು ಹೊರ್ಗಡೆ ಹೋಗಿರ್ತೀರಾ ಅಥವಾ ಮನೇಲೆಲ್ಲ ಇರ್ತೀರಾ, ತುಂಬಾ ಕೆಲಸ ಮಾಡಿರ್ತೀರಾ, ಡರ್ಟ್ ಅನ್ನೋದು ಕೂತಿರುತ್ತೆ, ಫೋನ್ಸ್ ಎಲ್ಲ ಯೂಸ್ ಮಾಡಿದಾಗ ಅದರಲ್ಲಿರೋ ಬ್ಯಾಕ್ಟೀರಿಯಾ ಎಲ್ಲ ನಿಮ್ಮ ಸ್ಕಿನ್ಗೆಲ್ಲ ತಾಗಿರುತ್ತೆ. ಸೊ ಆದಷ್ಟು 2 to 3 ಟೈಮ್ಸ್ ನೀವು ನಿಮ್ಮ ಫೇಸ್ ನ ಕ್ಲೆನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಯಾರೆಲ್ಲ ಮಾಡಲ್ಲ, ಒಂದ್ ಟೈಮ್ ಮಾಡ್ತೀರಾ ಮಾರ್ನಿಂಗ್ ಸಂಜೆ ಮತ್ತೆ ಫೇಸ್ ವಾಶ್ ಮಾಡ್ತೀರಾ, ಅಥವಾ ಒಬ್ಬರು ಮಾಡಲ್ಲ, ಮತ್ತು ಬಿಸಿ ಇರುತ್ತೆ, ಸೋಂಬೇರಿತನೂ ಇರುತ್ತೆ. ನಾನು ಈ ತರ ಮಾಡ್ಕೊಂಡಿದೀನಿ ಮುಂಚೆ ಎಲ್ಲ, ಬಟ್ ಇವಾಗ ಕೇರ್ಫುಲ್ ಆಗಿ ಸ್ಕಿನ್ ನ ಚೆನ್ನಾಗಿಟ್ಕೊಬೇಕು ಅಂತ ಸ್ಕಿನ್ ಕೇರ್ ನ ಫಾಲೋ ಮಾಡ್ತೀನಿ. ಸೊ ಪರ್ ಡೇ 2 to 3 ಟೈಮ್ಸ್ ಕ್ಲೆನ್ಸ್ ಮಾಡಿ. ಅಂಡ್ ಫೋರ್ತ್ ಒನ್ ಟಿಪ್ಸ್ ಬಂದ್ಬಿಟ್ಟು, ಈ ಸೋಪ್ಗಳನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಿ. ಯಾಕೆಂದ್ರೆ ಸ್ವಲ್ಪ ನಿಮ್ಮ ಸ್ಕಿನ್ ಡ್ರೈ ಆಗುವಂಥದ್ದು, ಡಲ್ ಆಗುವಂಥದ್ದು, ಒಂದು ಗ್ಲೋನ ಅದು ಎಲ್ಲ ಫುಲ್ ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ. ಸೊ ಹಂಗಾಗಿ ಆದಷ್ಟು ಸೋಪ್ಗಳನ್ನ ಅವಾಯ್ಡ್ ಮಾಡಿ ಫೇಸ್ ವಾಶ್ ಮಾಡುವಾಗ. ನೀವು ಏನಾದ್ರೂ ನಿಮ್ಗೆ ತುಂಬಾ ಸ್ಕಿನ್ ಪ್ರಾಬ್ಲಮ್ಸ್ ಇದ್ರೆ ಟೆಸ್ಟೆಡ್ ಕೆಲವೊಂದು ಫೇಸ್ ವಾಶ್ ಇದೆ, ಅಥವಾ ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ಡರ್ಮಟಾಲಜಿಸ್ಟ್ ನ. ಸೊ ಅವರು ನಿಮ್ಗೆ ಸಜೆಸ್ಟ್ ಮಾಡ್ತಾರೆ, ಪರ್ಟಿಕ್ಯುಲರ್ ಆಗಿ ನಿಮ್ ಸ್ಕಿನ್ ನ ಅನಾಲಿಸಿಸ್ ಮಾಡಿ ಪ್ರಾಬ್ಲಮ್ ನ ಕೊಡ್ತಾರೆ. ಆ ಒಂದು ಫೇಸ್ ವಾಶ್ ಗಳನ್ನ ಯೂಸ್ ಮಾಡಿ, ಅಥವಾ ಯಾವ್ದಾದ್ರು ಆಯ್ತು ನಿಮ್ ಸ್ಕಿನ್ ಸೂಟ್ ಆಗುವಂತ ಒಂದು ಫೇಸ್ ವಾಶ್ ನ ಬಳಸೋಕ್ ಸ್ಟಾರ್ಟ್ ಮಾಡಿ. ಸೋಪ್ ನ ಆದಷ್ಟು ಯೂಸ್ ಮಾಡಿ ಅಂತ ನಾನ್ ತಿಳಿಸ್ತೀನಿ. ಅಂಡ್ ಫಿಫ್ತ್ ಒನ್ ಬಂದ್ಬಿಟ್ಟು, ಆಫ್ಟರ್ ಕ್ಲೆನ್ಸಿಂಗ್ ಅಂದ್ರೆ ಫೇಸ್ ವಾಶ್ ಆದ್ಮೇಲೆ ನೀವು ಒಂದು ಗುಡ್ ಮಾಯಿಶ್ಚರೈಸರ್ ನ ಯೂಸ್ ಮಾಡ್ಬೇಕು. ನಿಮ್ ಸ್ಕಿನ್ ತುಂಬಾ ಚೆನ್ನಾಗಿ ಹೆಲ್ತಿಯಾಗಿ ಒಂದು ನ್ಯಾಚುರಲ್ ಆಗಿ ಗ್ಲೋ ಬರ್ಬೇಕು, ವಿತೌಟ್ ಮೇಕಪ್ ನೀವು ಚೆನ್ನಾಗಿ ಕಾಣಿಸ್ಬೇಕು, ಆ ತರದ್ದೆಲ್ಲ ಇದ್ರೆ ಒಂದು ಸ್ಕಿನ್ಗೆ ನಿಮ್ಗೆ ಒಳ್ಳೆ ಹೈಡ್ರೇಷನ್ ಮುಖ್ಯ. ಅಂಡ್ ತುಂಬಾ ಚೆನ್ನಾಗಿ ನೀವು ಒಂದು ಮಾಯಿಶ್ಚರೈಸರ್ ನ ನಿಮ್ ಸ್ಕಿನ್ ಸೂಟ್ ಆಗುವಂತದನ್ನೇ ಬಳಸ್ಬೇಕು. ಇಫ್ ಇನ್ ಕೇಸ್ ನಿಮ್ದು ಆಯಿಲಿ ಸ್ಕಿನ್ ಇದ್ರೆ ವಾಟರ್ ಬೇಸ್, ಜೆಲ್ ಬೇಸ್ ಅಂತ ಏನ್ ಹೇಳ್ತೀವಿ, ಆ ರೀತಿ ಒಂದು ಏನೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಇರುವಂತದ್ದನ್ನ ಚೂಸ್ ಮಾಡಿ ಒಳ್ಳೆ ಒಂದು ಮಾಯಿಶ್ಚರೈಸರ್ ಅಪ್ಲೈ ಮಾಡ್ಕೊಳ್ಳಿ. ಅಂಡ್ ಇಫ್ ಇನ್ ಕೇಸ್ ಡ್ರೈ ಸ್ಕಿನ್ ಇದ್ರೆ ಕ್ರೀಮ್ ಬೇಸ್ ಇರುವಂತದನ್ನ ಯೂಸ್ ಮಾಡಿ, ಅದ್ರಲ್ಲಿ ಆಯಿಲ್ ಕಂಟೆಂಟ್ ಎಲ್ಲ ಇರುತ್ತೆ. ಸೊ ಆ ರೀತಿ ಇದನ್ನ ಯೂಸ್ ಮಾಡ್ತಾ ಬನ್ನಿ. ಅಂಡ್ ಇಷ್ಟನ್ನ ಫಾಲೋ ಮಾಡಿದ್ರೆ ಮಾಯಿಶ್ಚರೈಸಿಂಗ್ ಸ್ಟೆಪ್ ಮುಗಿಯುತ್ತೆ. ಅಂಡ್ ಐ ಥಿಂಕ್ ಇದು ಟಿಪ್ಸ್ ನಂಬರ್ 6 ಅನ್ಸುತ್ತೆ. ಸೊ ನೀವು ಹೊರ್ಗಡೆ ಹೋಗಿ ಬಿಡಿ, ಅಥವಾ ನಿಮ್ಮ ಸ್ಕಿನ್ಗೆ ಒಂದು ಏನು SPF ತುಂಬಾನೇ ಮುಖ್ಯ ಆಗಿರುತ್ತೆ, ಅಂದ್ರೆ ಸನ್ಸ್ಕ್ರೀನ್ ತುಂಬಾ ಮುಖ್ಯ. UV ರೇಡಿಯೇಷನ್ ಇಂದ ತುಂಬಾ ಸ್ಕಿನ್ ಡ್ಯಾಮೇಜ್ ಆಗುವಂತದ್ದು ಇರುತ್ತೆ, ಸ್ಕಾರ್ಸ್ ಗಳು ಅಥವಾ ಬ್ಲಾಕ್ ಸ್ಪಾಟ್ಸ್ ಆಗುವಂತದ್ದು, ಅದೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ. ಸೊ ನೀವು ಮನೇಲಿ ಇರಿ ಅಥವಾ ಹೊರಗಡೆ ಇರಿ, ನೀವು ಸನ್ಸ್ಕ್ರೀನ್ ನ ಮಸ್ಟ್ ಅಂಡ್ ಶುಡ್ ಆಗಿ ಯೂಸ್ ಮಾಡಬೇಕು ಆಫ್ಟರ್ ಮಾಯಿಶ್ಚರೈಸರ್. ಅಂಡ್ 2 minutes ಗ್ಯಾಪ್ ಕೊಟ್ಟು ಯೂಸ್ ಮಾಡಿ. ಸನ್ಸ್ಕ್ರೀನ್ ಅಲ್ಲಿ ಮೇನ್ ಬಂದ್ಬಿಟ್ಟು ಅಟ್ಲೀಸ್ಟ್ ಅಂದ್ರು SPF 50+ ಯೂಸ್ ಮಾಡಕ್ ಆಗಲ್ಲ ಅಂದ್ರೂ 30+ ಆದ್ರೂ ಯೂಸ್ ಮಾಡಿ. ಅದು ತುಂಬಾನೇ ಚೆನ್ನಾಗಿ ವರ್ಕ್ ಆಗುತ್ತೆ, ನ್ಯಾಚುರಲ್ ಗ್ಲೋ ಕೊಡುತ್ತೆ. ನೀವು ನೋಡ್ಬೋದು ನನ್ನ ಫೇಸ್, ನಾನು ಜಸ್ಟ್ ಮಾಯಿಶ್ಚರೈಸರ್ ಮತ್ತೆ ಸನ್ಸ್ಕ್ರೀನ್ ಅಷ್ಟೇ ಅಪ್ಲೈ ಮಾಡಿರ್ಬೋದು, ಎಷ್ಟು ಚೆನ್ನಾಗಿದೆ ಅಂತ ನನ್ನ ಸ್ಕಿನ್ ನೋಡ್ಬೋದು. ಸೊ ನಾನು ಈ ಟಿಪ್ಸ್ ಗಳನ್ನ ಫಾಲೋ ಮಾಡ್ತೀನಿ. ಅಂಡ್ ನೆಕ್ಸ್ಟ್ ಒಂದು ಟಿಪ್ಸ್ ನಂಬರ್ 7 ಬಂದ್ಬಿಟ್ಟು ಏನು ಅಂದ್ರೆ, ಆದಷ್ಟು ಡೈಲಿ ರೂಟೀನ್ ಅಲ್ಲಿ ಡೈಲಿನೂ ಮೇಕಪ್ ಪ್ರಾಡಕ್ಟ್ಸ್ ಗಳನ್ನ, ಕಾಸ್ಮೆಟಿಕ್ಸ್ ಬಳಸೋದನ್ನ ಅವಾಯ್ಡ್ ಮಾಡ್ಬೇಕು. ಅಪರೂಪಕ್ಕೆ ನೀವು ಮೇಕಪ್ ಎಲ್ಲ ಮಾಡ್ಕೊಳ್ಳಿ, ಫಂಕ್ಷನ್ಸ್ ಗಳು ಅಕೇಶನ್ ಅಲ್ಲಿ ಇದ್ದಾಗ. ಡೈಲಿನೂ ಮೇಕಪ್ ನ ಅತಿಯಾಗಿ ನೀವು ಬಳಸೋದ್ರಿಂದ ನಿಮ್ ಸ್ಕಿನ್ ಒಂಥರ ಗ್ಲೋನೆಸ್ ಕಳ್ಕೊಳ್ಳುತ್ತೆ, ಅಂಡ್ ಸ್ಕಿನ್ ತುಂಬಾ ಡ್ಯಾಮೇಜ್ ಆಗುವಂಥದ್ದು. ಅದರಿಂದ ಒಬ್ಬೊಬ್ರು ಮೇಕಪ್ ನೆಲ್ಲ ರಿಮೂವ್ ಮಾಡಲ್ಲ, ಸೊ ಕರೆಕ್ಟ್ ವೇಲಿ ಅದನ್ನು ಪಿಂಪಲ್ಸ್ ಆಗುವಂಥದ್ದು, ಆಂಟ್ನಿ ಬರುವಂತದಕ್ಕೆಲ್ಲಾನು ರೀಸನ್ ಆಗುತ್ತೆ. ಸೊ ಆದಷ್ಟು ಮೇಕಪ್ ನ ಡೈಲಿ ರೂಟೀನ್ ಅಲ್ಲಿ ಬಳಸೋದನ್ನ ಕಮ್ಮಿ ಮಾಡಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಗತ್ಯ ಇದೆ, ಜಸ್ಟ್ ಆತರ ಲಿಪ್ಸ್ಟಿಕ್ ಹಾಕೋದು, ಕಾಜಲ್ ಹಾಕುವಂಥದ್ದು, ಅದೇ ರೀತಿ ಮಾತ್ರ ಟ್ರೈ ಮಾಡಿ. ಹೆವಿಯಾಗಿ ಫೌಂಡೇಶನ್ಸ್, ಕಾಂಪ್ಯಾಕ್ಟ್ ಅಥವಾ ಇನ್ನು ಬೇರೆ ಲೇಯರ್ ಬೈ ಲೇಯರ್ ಅಪ್ಲೈ ಮಾಡೋದನ್ನ ಕಮ್ಮಿ ಮಾಡ್ಬೇಕು. ಅಂಡ್ ಟಿಪ್ಸ್ ನಂಬರ್ 7 ಬಂದ್ಬಿಟ್ಟು, ನೀವು ಯಾವ್ದೇ ರೀತಿ ಮೇಕಪ್ ನ ಅಪ್ಲೈ ಮಾಡಿದ್ರೆ ಇನ್ ಕೇಸ್ ನೀವು ಮರ್ತು ಮಲ್ಕೊಳ್ಳೋ ಆಗಿಲ್ಲ, ನೀವು ಎಷ್ಟೇ ಲೇಟ್ ಆಗ್ಲಿ ತಡ ಆಗ್ಲಿ ನೀವು ನಿಮ್ಮ ಮೇಕಪ್ ನ ರಿಮೂವ್ ಮಾಡಿನೇ ಮಲ್ಕೊಬೇಕು. ಕೆಲವೊಂದು ಮಿಸೆಲರ್ ವಾಟರ್ಸ್ ಮೇಕಪ್ ರಿಮೂವರ್ಸ್ ಎಲ್ಲ ಸಿಗುತ್ತೆ, ಅದು ತಗೊಳಕ್ ಆಗಲ್ಲ ಅಂದ್ರೆ ಈಸಿಯಾಗಿ ಮನೇಲೆ, ನಿಮ್ಗೆ ಎಲ್ಲರ ಮನೇಲೂ ಕೊಕೊನಟ್ ಆಯಿಲ್ ಇರುತ್ತೆ. ಸೊ ಕೊಕೊನಟ್ ಆಯಿಲ್ ನ ಒಂದು 2 ಟೈಮ್ಸ್ ನೀವು ನೀಟಾಗಿ ನಿಮ್ಮ ಫೇಸ್ ಅಲ್ಲಿರುವಂತ ಮೇಕಪ್ ನ ಕ್ಲೀನ್ ಮಾಡ್ಕೊಂಡು ಮಲ್ಕೊಳ್ಳಿ. ತುಂಬಾನೇ ಚೆನ್ನಾಗಿ ಕೊಕೊನಟ್ ಆಯಿಲ್ ಅಲ್ಲಿ ಮೇಕಪ್ ರಿಮೂವ್ ಆಗುತ್ತೆ. ಈ ಟಿಪ್ಸ್ ನ ಫಾಲೋ ಮಾಡ್ತಾ ಬನ್ನಿ. ಅಂಡ್ ಟಿಪ್ಸ್ ನಂಬರ್ 8 ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ,
ಮೇಕಪ್ ವಿಷಯದೆಲ್ಲ ಆಯ್ತು. ಸೊ ಅದಾದ ನಂತರ ಇಷ್ಟು ಟಿಪ್ಸ್ ಗಳ ಜೊತೆ ನೀವು ಚೆನ್ನಾಗಿ ಹೈಡ್ರೇಷನ್ ಮೇಂಟೈನ್ ಮಾಡ್ಬೇಕು. ನಿಮ್ಮ ಬಾಡಿ ಒಳಗೆ ಹೈಡ್ರೇಷನ್ ತುಂಬಾನೇ ಮುಖ್ಯ. ನೀವು ಯಾವಾಗ ನೀರ್ ಕುಡಿಯುವಂಥದ್ದನ್ನೆಲ್ಲ ಕಮ್ಮಿ ಮಾಡ್ತೀರಾ ಅವಾಗ ನಿಮ್ ಸ್ಕಿನ್ ತುಂಬಾನೇ ಡ್ರೈ ಆಗುವಂಥದ್ದು, ಡಲ್ ಆಗುವಂಥದ್ದು, ಒಂದು ಗ್ಲೋ ಇಲ್ಲದೆ ಇರೋ ರೀತಿ ಆಗುತ್ತೆ. ಸೊ ಆದಷ್ಟು ಮಿನಿಮಮ್ 2 to 3 ಲೀಟರ್ಸ್ ಆರು ಪರ್ ಡೇಗೆ ನೀರ್ ಕುಡೀರಿ. ನೀರ್ ಕುಡಿಯೋದು ತುಂಬಾನೇ ಇಂಪಾರ್ಟೆಂಟ್ ನಮ್ಮ ಒಂದು ಬಾಡಿಗೆ, ಸ್ಕಿನ್ಗಾಗ್ಲಿ, ಹೇರ್ಗಾಗ್ಲಿ. ಸೊ ಇವಾಗ ಎಷ್ಟು ಸಮ್ಮರ್ ಬಿಸಿಲಿದೆ. ಸೊ ಈ ಬಿಸಿಲಲ್ಲೆಲ್ಲ ನಾವು ಹೈಡ್ರೇಷನ್ ಆಗಿರ್ಲಿಲ್ಲ ಅಂದ್ರೆ ಫುಲ್ ಸ್ಕಿನ್ ಡ್ಯಾಮೇಜ್ ಆಗೋದಿರುತ್ತೆ. ಸೊ ನೀವು ಆದಷ್ಟು ಚೆನ್ನಾಗಿ ನಿಮ್ಮ ಬಾಡಿನ ಹೈಡ್ರೇಟ್ ಆಗಿ ಇಟ್ಕೊಳ್ಳೋದನ್ನ ರೂಢಿ ಮಾಡ್ಕೊಳ್ಬೇಕು. ಅಂಡ್ ಟಿಪ್ಸ್ ನಂಬರ್ 9 ಬಂದ್ಬಿಟ್ಟು ಇದ್ರ ಜೊತೆ ಹೈಡ್ರೇಷನ್ ಎಷ್ಟು ಮುಖ್ಯನೋ ನಮ್ ಸ್ಕಿನ್ಗೆ ಅಷ್ಟೇ ಬ್ಯಾಲೆನ್ಸ್ಡ್ ಡಯಟ್ ಕೂಡ ಮುಖ್ಯ. ಸೊ ನೀವು ಈ ಒಂದು ಡಯಟ್ ಅಲ್ಲಿ ಏನೆಲ್ಲ ಒಂದು ಇನ್ಕ್ಲೂಡ್ ಮಾಡ್ಕೊಬಹುದು ಅಂತಂದ್ರೆ ವಿಟಮಿನ್ ಸಿ ರಿಚ್ ಇರುವಂತ ಫ್ರೂಟ್ಸ್ ಆಗಿರ್ಬೋದು, ವೆಜಿಟೇಬಲ್ಸ್ ಆಗಿರ್ಬೋದು, ಅಂಡ್ ಒಳ್ಳೆ ಹೆಲ್ತಿ ಫುಡ್. ಈ ಆಯಿಲ್ ಫುಡ್ ಮತ್ತೆ ಜಂಕ್ ಫುಡ್ಸ್, ಹೊರ್ಗಡೆ ತಿಂಡಿಗಳನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಿ. ಏನೇ ಬೇಕು ಅದು ಮನೇಲೆ ನೀವು ಹೋಮ್ ಮೇಡ್ ಕುಕಿಂಗ್ ಮಾಡ್ಕೊಂಡು ಬಳಸಿ. ಹೊರ್ಗಡೆ ಎಲ್ಲ ಪಾಮ್ ಆಯಿಲ್ ತರದ್ದು ಬೇರೆ ಬೇರೆ ಬ್ರ್ಯಾಂಡ್ ಅಲ್ಲೆಲ್ಲ ಯೂಸ್ ಮಾಡಿರ್ತಾರೆ, ಅದು ತುಂಬಾನೇ ಡ್ಯಾಮೇಜ್ ಮಾಡುತ್ತೆ ನಿಮ್ಮ ಸ್ಕಿನ್ಗೆ. ಸೊ ಹಂಗಾಗಿ ನೀವು ಹೋಮ್ ಮೇಡ್ ಏನು ನಿಮ್ಗೆ ಬೇಕಿರುತ್ತೆ ಆ ಫುಡ್ ಅದನ್ನ ಮನೇಲೆ ತಯಾರಿಸ್ಕೊಂಡು ತಿನ್ನೋದ್ರಿಂದನೂ ಸಹ ತುಂಬಾ ಬೆನಿಫಿಟ್ ಇದೆ. ಅದ್ರ ಜೊತೆಗೆ ನೀವು ಒಳ್ಳೆ ಹಸಿ ತರಕಾರಿಗಳು, ಈ ಸೌತೆಕಾಯಿ ಬಳಸುವಂತದ್ದು, ಅಂಡ್ ಕೆಲವೊಂದು ಕಾಳುಗಳಲ್ಲಿ ತುಂಬಾ ಪ್ರೋಟೀನ್ಸ್ ಎಲ್ಲ ಇರುತ್ತೆ. ಸೊ ಆ ರೀತಿನೆಲ್ಲ ಬಳಸೋದ್ರಿಂದ ನಿಮ್ಮ ಸ್ಕಿನ್ ಹೆಲ್ತ್ ಕೂಡ ತುಂಬಾ ಚೆನ್ನಾಗಿದೆ. ನ್ಯಾಚುರಲ್ ಆಗಿ ನೀವು ಗ್ಲೋಯಿಂಗ್ ಆಗಿ ಒಂದು ಹೆಲ್ತಿ ಸ್ಕಿನ್ ಪಡೆದುಕೊಳ್ಬಹುದು. ಇಷ್ಟನ್ನೆಲ್ಲ ನೀವು ಫಾಲೋ ಮಾಡಿದ್ರೆ ನ್ಯಾಚುರಲ್ ಆಗಿ ವಿತೌಟ್ ಮೇಕಪ್ ಚೆನ್ನಾಗಿ ನೀವು ಕಾಣಿಸ್ಬೋದು. ಗ್ಲೋಯಿಂಗ್ ಆಗಿ ನಿಮ್ಮ ಸ್ಕಿನ್ ಹೆಲ್ತಿ ಆಗಿ ಯಾವ್ದೇ ರೀತಿ ಡ್ಯಾಮೇಜಸ್ ಇಲ್ಲದೆ. ಸೊ ಇಷ್ಟೆಲ್ಲ ರುಟೀನ್ಸ್ ಫಾಲೋ ಮಾಡಿ ನೋಡಿ. ಸ್ವಲ್ಪ ಫ್ಯೂ ಡೇಸ್ ಅಲ್ಲಿ ನಿಮ್ಗೆ ಚೇಂಜಸ್ ನಿಮ್ಗೆ ಗೊತ್ತಾಗುತ್ತೆ. ಸೊ ನಮ್ಗಂತೂ ಗೊತ್ತಾಗಿದೆ, ನೋಡ್ತಿರ್ಬೋದು. 100% ಆಗಿ ನಾನು ಯಾವ್ದೇ ರೀತಿ ಪ್ರಾಡಕ್ಟ್ಸ್ ನ ಅಪ್ಲೈ ಮಾಡಿಲ್ಲ. ಜಸ್ಟ್ ಒಂದು ಮಾಯಶ್ಚರೈಸರ್ ಮತ್ತೆ ಸನ್ಸ್ಕ್ರೀನ್ ಬಗ್ಗೆ ಲಾಸ್ಟ್ ಹೇಳ್ತೀನಿ ಅಂದ್ರೆ ಆ ಟೈಮ್ ಬಂದಿದೆ. ನಾನ್ ಬಳಸೋತಿರುವಂತಹ ಒಂದು ಸನ್ಸ್ಕ್ರೀನ್ ಬಂದ್ಬಿಟ್ಟು ಮಾಮಾ ಅರ್ತ್ ಅವ್ರದ್ದು. ಇದ್ರದನ್ನ ನಾನು ಪಿಕ್ನು ಸಹ ಶೇರ್ ಮಾಡ್ತೀನಿ. ಸೊ ಮಾಮಾ ಅರ್ತ್ ಇದು ಬಂದ್ಬಿಟ್ಟು ರೈಸ್ ವಾಟರ್ ಡಿಒವಿ ಸನ್ಸ್ಕ್ರೀನ್. ಸೊ ಡಿಒವಿ ಮೀನ್ಸ್ ಶೈನಿ ಈ ರೀತಿ ಗ್ಲಾಸಿಯಾಗಿ ಕಾಣಿಸುತ್ತೆ. ಸೊ ನನ್ಗೆ ಇದು ತುಂಬಾನೇ ಚೆನ್ನಾಗಿ ವರ್ಕ್ ಆಗಿದೆ ಅಂತಾನೆ ಹೇಳ್ಬೋದು. ನೀವು ನೋಡ್ತಿರ್ಬೋದು ಮಾಮಾ ಅರ್ತ್ ಅವ್ರದ್ದು ರೈಸ್ ವಾಟರ್ ಡಿಒವಿ ಸನ್ಸ್ಕ್ರೀನ್. ಇದು ಬಂದ್ಬಿಟ್ಟು ವಿತ್ ರೈಸ್ ವಾಟರ್ ಪ್ಲಸ್ ನಿಯಾಸಿನಮೈಡ್ ಇದೆ. ಅಂಡ್ ಇದು ಬಂದ್ಬಿಟ್ಟು SPF 50++ ಇದೆ. ಅಂಡ್ ಎಲ್ಲಾ ಸ್ಕಿನ್ ಟೈಪ್ ಅವ್ರಿಗೂ ಮ್ಯಾಚ್ ಆಗುತ್ತೆ, ತುಂಬಾ ಚೆನ್ನಾಗಿದೆ. ಅಂಡ್ ಇದು ಸನ್ ಪ್ರೊಟೆಕ್ಟೆಡ್ ಗ್ಲಾಸ್ ಸ್ಕಿನ್ ಅಂತ ಇದೆ. ಸೊ ನಂದು ಆಲ್ಮೋಸ್ಟ್ ಇವಾಗ ಸ್ಕಿನ್ ತುಂಬಾನೇ ಚೆನ್ನಾಗಿದೆ. ಸೊ ನೀವು ಬೇಕಾದ್ರೆ ಯಾರಾದ್ರೂ ನಿಮ್ಗೆ ಈ ರೀತಿ ಚೆನ್ನಾಗಿರುವಂತ ಗ್ಲಾಸ್ ಸ್ಕಿನ್ ಪ್ಲಸ್ UV ಪ್ರೊಟೆಕ್ಟೆಡ್ ಸ್ಕಿನ್ ಬೇಕು ಅಂದ್ರೆ ಮಾಮಾ ಅರ್ತ್ ಅವ್ರದ್ದು ರೈಸ್ ವಾಟರ್ ಡಿಒವಿ ಸನ್ಸ್ಕ್ರೀನ್ ನ ಬಳಸಕ್ ಸ್ಟಾರ್ಟ್ ಮಾಡಿ. ತುಂಬಾನೇ ಚೆನ್ನಾಗಿದೆ, ಅದ್ಭುತವಾದ ರಿಸಲ್ಟ್ ಕೊಡುತ್ತೆ ಅಂತ ತಿಳಿಸ್ ಇವತ್ತಿನ ವಿಡಿಯೋನ ಇಲ್ಲಿ ಏನ್ ಮಾಡ್ತಾ ಇದೀನಿ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೀವು ಒಂದು ಲೈಕ್ ಮಾಡಿದ್ರೆ ಈ ವಿಡಿಯೋ ತುಂಬಾ ಯೂಸ್ ಆಗುತ್ತೆ ಅಂತ ನನ್ಗೂ ಒಂದು ನೆಕ್ಸ್ಟ್ ಲೆವೆಲ್ ಅಲ್ಲಿ ವಿಡಿಯೋಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ತಿಳಿಸ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಾ ಇದೀನಿ. ಎಲ್ರಿಗೂ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ಬಾಯ್.